ಇದರಿಂದ ನಿಮ್ಮನೆ ಬೆಳಗ್ತೀರಾ ಏನ್ರೋ ನಿಮ್ದು ಒಂದು ಬಾಳೆನ್ರೋ ಕೊಲೆ ಆಗ್ಲಿ ನಾನಾ ಕತೆ ಹೇಳ್ಕೊಂಡು ಬದುಕಣ ನಿಮ್ದು ಒಂದು ಬಾಳೆನ್ರೋ ಅಲ್ಲಿ ಯಾವ್ದೋ ಕಡಿದ್ರು ಇಲ್ಲಿ ಯಾವ್ದೋ ಕೊಚ್ಚಿದ್ರು ಅನ್ನೋ ಕತೆ ಕೆಟ್ಟ ಚಟಾನ ಹಿಡಿಸಿದಿರ ಅವ್ರಿಗೆ ಶಾಂತಿನೂ ಹಾಳು ಮಾಡ್ಲಾಗ್ತಾ ಇದೆ ಒಂದು ಕಡೆ ಧರ್ಮಸ್ಥಳದ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಸೌಜನ್ಯ ಕುಟುಂಬಕ್ಕಾಗ್ಲಿ ಸೌಜನ್ಯ ಪ್ರಕರಣಕ್ಕಾಗ್ಲಿ ಒಂದು ನ್ಯಾಯ ಸಿಗ್ತಾ ಇಲ್ಲ ಸಮಾಜವನ್ನ ಕೆರಳಿಸುವ ಕೆಲಸವನ್ನು ಯಾಕೆ ಮಾಡ್ತೀರಾ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಜನ ಕೇಳ್ತಾ ಇದ್ದಾರೆ ಅಲ್ಲಿ ಹಂಗಾಯ್ತಂತೆ ಇಲ್ಲಿ ಹಿಂಗಾಯ್ತಂತೆ ಅಂತ ಕತೆ ಹೇಳಿ ಮತ್ತೊಬ್ಬರ ಮನಸ್ಸನ್ನ ಕೆರಳಿಸೋದಾದ್ರೆ ನೀವು ಹೇಳಿದಂತ ಕಥೆಯಿಂದ ಅದನ್ನ ಕೇಳಿದಂತ ಯಾರೋ ಒಬ್ಬ ಹುಡುಗ ಸ್ಕೂಲಲ್ಲೇ ತಗೊಂಡೋಗಿ ಚಾಕುವಲ್ಲಿ ಇನ್ಯಾರಿಗೂ ಚುಚ್ಚೋದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸೌಜನ್ಯ ಪ್ರಕರಣ ಹಾಗೆ ಬುರ್ಡೆ ಪ್ರಕರಣ ಇವೆರಡರ ಚರ್ಚೆಯ ವಿಚಾರದಲ್ಲಿ ಎಲ್ಲಿ ಜನರನ್ನ ರೊಚ್ಚಿಗೆಬ್ಬಿಸಲಾಗ್ತಾ ಇದೆ ಎಲ್ಲಿ ಜನಸಾಮಾನ್ಯರಿಗೆ ಈ ವಿಚಾರವನ್ನ ತಲೆಗೆ ತುಂಬಿ ಅವರ ಮಾನಸಿಕ ಏನು ಶಾಂತಿನೂ ಹಾಳು ಮಾಡಲಾಗ್ತಾ ಇದೆ ಒಂದು ಕಡೆ ಧರ್ಮಸ್ಥಳದ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಸೌಜನ್ಯ ಕುಟುಂಬಕ್ಕಾಗ್ಲಿ ಸೌಜನ್ಯ ಪ್ರಕರಣಕ್ಕಾಗ್ಲಿ ಒಂದು ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ ಹಾಗಾದರೆ ಆಗಬೇಕಾಗಿದ್ದೇನು ನಾನು ನಿಮಗೆ ಮೊನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಇದು ಅತಿರೇಕಕ್ಕೆ ಹೋಗೋದಕ್ಕೆ ತನಿಖೆಯ ಹಾದಿಯಲ್ಲಿ ನಡಿಬೇಕು ಸರಿಯಾದ ತನಿಖೆ ಆಗಬೇಕು ನ್ಯಾಯ ಹೊರಗಡೆ ಬರಬೇಕು ಆದರೆ ಇದು ಜನರನ್ನು ಕೆರಳಿಸೋದಕ್ಕೆ ಏನು ಕಾರಣ ಅಂದರೆ ಈ ಯೂಟ್ಯೂಬರ್ಸ್ಗಳು ರಕ್ತವನ್ನೇ ಹೀರುವಂಥವ್ರು ರಕ್ತ ಮಾಂಸಗಳನ್ನು ದಿನನಿತ್ಯ ಅದನ್ನೇ ತಿನ್ಕೊಂಡು ಜೀವನ ಮಾಡುವಂಥವ್ರು ಅವರು ಕೊಡ್ತಾ ಇರುವಂಥ ಸುದ್ದಿಗಳು ದಿನೇ ಅಲ್ಲೆಲ್ಲೋ ಚುಚ್ಚಿದ್ರು ಇಲ್ಲೆಲ್ಲೋ ಕೊಚ್ಚಿದ್ರು ಮತ್ತೆಲ್ಲೋ ಆ್ಯಸಿಡ್ ಹಾಕಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಕಳ್ಳಾಟಗಳನ್ನೇ ಈ ರೀತಿಯ ಸುದ್ದಿಗಳನ್ನೇ ಕೊಟ್ಕೊಂಡು ಜೀವನ ಮಾಡ್ತಾ ಇರೋರು ಅವರು ಇದರಿಂದ ನಿಮ್ಮನೆ ಬೆಳಗ್ತೀರಾ ಏನ್ರೋ ನಿಮ್ಮದು ಒಂದು ಬಾಳೆನ್ರೋ ಅಂತ ಕೇಳಿದ್ದೆ ಸೊ ಇದಕ್ಕೊಂದಷ್ಟು ಪರ ವಿರೋಧ ಕಮೆಂಟ್ಗಳೆಲ್ಲ ಬಂತು ಅಸಲಿಗೆ ನಾನು ಹೇಳಿದ್ದೇನು ಅಂದರೆ ಸಮಾಜವನ್ನು ಕೆರಳಿಸುವ ಕೆಲಸವನ್ನು ಯಾಕೆ ಮಾಡ್ತೀರಾ ಅಂದರೆ ಅವರ ಸಮರ್ಥನೆಗಳೇನು ಗೊತ್ತಾ ಅದಕ್ಕೆ ಜನನೇ ನಮ್ಮನ್ನು ಕೇಳಿದ್ರು ಸೌಜನ್ಯ ಪ್ರಕರಣದ ಬಗ್ಗೆ ನೀವ್ಯಾಕೆ ವರದಿ ಮಾಡ್ತಾ ಇಲ್ಲ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿ ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತ ಜನನೇ ಕೇಳಿದ್ರು ಅದಕ್ಕೆ ನಾವು ಮಾತಾಡಿದ್ವಿ ಅಂತ ಒಂದಷ್ಟು ಯೂಟ್ಯೂಬರ್ಗಳು ರಕ್ತದಾಹಿಗಳು ಹೇಳುವಂಥ ಮಾತು ಇವರೆಲ್ಲ ಈ ರಕ್ತ ಹೀರುವಂಥವ್ರು ಪ್ರತಿನಿತ್ಯ ಬೆಳಗಾದರೆ ಎಲ್ಲೋ ಆದ ಒಂದು ಕೊಲೆಯನ್ನು ಎಳೆಯಾಗಿ ವಿವರಿಸಿ ಇವತ್ತಿನ ಅದನ್ನು ಮೊಬೈಲಿದ್ದ ಸಣ್ಣ ಪುಟ್ಟ ಮಕ್ಕಳೆಲ್ಲ ಮೊಬೈಲ್ ನೋಡ್ತಾರೆ ಅವ್ರು ನೋಡುವವರೆಲ್ಲರೂ ಕೂಡ ಅದರ ಕಡೆಗೆ ಆಕರ್ಷಿತರಾಗೋ ಥರ ಕಥೆಯನ್ನು ಕಟ್ಟಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ ಅದನ್ನು ನೀವು ಕೇಳಿದರೆ ಸಾಕಂತವ್ರು ಕೇಳಿರ್ತೀರ ನಿಮ್ಗೆ ಯಾರು ಅಂತ ಗೊತ್ತಿರುತ್ತೆ ಇದನ್ನು ಹೇಳಿ ನಿಮ್ಮನೆ ಖುಷಿನ ನಿಮ್ಮನೆ ಸಂಭ್ರಮನ ನಿಮ್ಮ ಜೀವನನ ಮಾಡಬೇಕಾ ಅಂತ ಕೇಳಿದ್ದೆ ಅವ್ರು ಹೇಳೋ ಸಮರ್ಥನೆ ಏನು ಅಂದರೆ ಹೌದು ಸಮಾಜದಲ್ಲಿ ಇದು ಆಗಬಾರದು ಅಂತ ನಾವು ಹೇಳ್ತಾ ಇರೋದು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಜನ ಕೇಳ್ತಾ ಇದ್ದಾರೆ ನೀವು ಮಾತಾಡಬೇಕು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂದರೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ ನೀವು ಮಾತಾಡಬೇಕು ಮಾತಾಡಿದರೆ ನ್ಯಾಯ ಸಿಗುತ್ತೆ ಅಂತ ಜನ ಕಮೆಂಟ್ ಬಾಕ್ಸಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಜನರಿಗೆ ನಿಮಗಿಂತ ತಿಳುವಳಿಕೆ ಇರುತ್ತಾ ನೀವು ಒಂದು 5 ಲಕ್ಷ 10 ಲಕ್ಷ 15 ಲಕ್ಷ ಜನರನ್ನು ಅಡ್ರೆಸ್ ಮಾಡುವಂಥವ್ರು ಜನರಿಗಿರುವ ತಿಳುವಳಿಕೆಗಿಂತ ನಿಮಗೆ ಸ್ವಲ್ಪ ಜಾಸ್ತಿ ತಿಳುವಳಿಕೆ ಇರಬೇಕು ಯಾವುದನ್ನು ಎಷ್ಟು ಜನರಿಗೆ ಕೊಡಬೇಕು ಅನ್ನುವಂಥ ಕಾಮನ್ ಸೆನ್ಸ್ ನಿಮಗಿರಬೇಕು ನೀವು ಜನಸಾಮಾನ್ಯರ ಥರ ಯಾರೋ ಬೀದಿಲಿ ಹೋಗೋರ ಥರ ಅಲ್ಲಿ ಹಂಗಾಯ್ತಂತೆ ಇಲ್ಲಿ ಹಿಂಗಾಯ್ತಂತೆ ಅಂತ ಕತೆ ಹೇಳಿ ಮತ್ತೊಬ್ಬರ ಮನಸ್ಸನ್ನು ಕೆರಳಿಸೋದಾದರೆ ಆ ವಿಡಿಯೋನ ನೋಡಿದ ಯಾವುದೋ ಒಬ್ಬ ಹುಡುಗ ಇವತ್ತು ಸಿನಿಮಾಗಳಲ್ಲಿ ನೋಡ್ತೀವಿ ಯಾವುದೋ ಒಂದು ಸಿನಿಮಾದ ಸೀನನ್ನು ನೋಡಿ ಇನ್ಸ್ಪೈರ್ ಆಗಿ ಕಳ್ತನ ಮಾಡಿರೋದು ಯಾವುದೋ ಒಂದು ಸಿನಿಮಾ ಸೀನ್ ನೋಡಿ ಇನ್ಸ್ಪೈರ್ ಆಗಿ ತಾನೇ ಹೆರಿಗೆ ಮಾಡ್ಕೊಂಡಿರುವಂಥದ್ದು ಅದರಿಂದ ಆಗಿರುವಂಥ ಅನಾಹುತ ಯಾವುದೋ ಒಂದು ದೃಶ್ಯವನ್ನು ಶಾರ್ಟ್ ಮೂವಿಯನ್ನೆಲ್ಲ ನೋಡಿ ಕಳ್ತನ ಮಾಡಿರುವಂಥದ್ದು ಸಾಕಷ್ಟು ಘಟನೆಗಳು ವರದಿ ಆಗ್ತಾ ಇದ್ದಾವೆ ನೀವು ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ಲಿದ್ದೀರಾ ಇನ್ಫ್ಲೂಯೆನ್ಸರ್ಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ನೀವು ಸೊ ನೀವು ಒಂದು 5 ಲಕ್ಷ 10 ಲಕ್ಷ 20 ಲಕ್ಷ ಜನ ನಿಮ್ಮ ಮಾತನ್ನು ಕೇಳ್ತಾರೆ ಅಂದರೆ ನೀವು ದಿನನಿತ್ಯ ಅವರು ಹೆಂಗೆ ಚುಚ್ಚಿದ್ರು ಗೊತ್ತಾ ಅವನು ಹೆಂಗೆ ಕೊಲೆ ಮಾಡ್ದ ಗೊತ್ತಾ ಎಷ್ಟು ಕಡೆ ಸೀಳಿದ್ದ ಗೊತ್ತಾ ನೀವು ಹೇಳೋ ಕತೆಗಳು ನಿಮ್ಮ ಮನೆಯವರಾದರೂ ಹೇಳಲ್ವ ನಿಮಗೆ ಈ ರೀತಿ ಹೇಳಿ ಸಮಾಜನ ಮತ್ತಷ್ಟು ಒಂಥರ ಏನು ಅವರ ಮನಸ್ಥಿತಿಯನ್ನು ಮತ್ತಷ್ಟು ನೆಗೆಟಿವ್ ಆಗಿಸ್ತಾ ಇದ್ದೀರಾ ಅಂತ ಅಥವಾ ನಿಮ್ಗೆ ಯಾರು ಹೇಳಲ್ಲ ಅಂತ ಹೇಳಿದರೆ ಗೊತ್ತಿಲ್ಲ ನೀವು ಯಾರನ್ನು ಈ ವಿಚಾರದಲ್ಲಿ
ನೋಡುವಂಥ ಜನ ಇದ್ದಾರಲ್ಲ, ನಿಮ್ಮ ಸಬ್ಸ್ಕ್ರೈಬರ್ಸು ನೋಡೋ 10-15 ಲಕ್ಷ ಜನ, ಅವರು ನೀವು ಕೊಟ್ಟಿದ್ದನ್ನು ನೋಡ್ತಾರೆ. ಅವರಿಗೆ ಇದನ್ನೇ ಕೊಡಿ ಅಂತ ಕೆಲವೊಬ್ಬರು ಕಮೆಂಟ್ ಮಾಡಬಹುದು. ಕೆಲವೊಬ್ರು ಆ ಕಥೆನ ಕೇಳ್ಕೊಂಡು ರಸವತ್ತಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಚೆನ್ನಾಗಿದೆ ಅಂದ್ಕೊಂಡು ಸುಮ್ಮನೆ ಆಗ್ಬೋದು, ಒಂದು ಲೈಕನ್ನು ಒತ್ಬೋದು, ಒಂದು ಶೇರ್ ಮಾಡ್ಬೋದು. ಆದರೆ ಅವರಿಗಿಂತ ನೀವು ಬುದ್ಧಿವಂತರು. ಇದನ್ನು ಕೊಟ್ಟರೆ ಅವರ ಮನಸ್ಥಿತಿ ಏನಾಗುತ್ತೆ? ನೀವು ಹೇಳಿದಂಥ ಕಥೆಯಿಂದ ಅದನ್ನು ಕೇಳಿದಂಥ ಯಾರೋ ಒಬ್ಬ ಹುಡುಗ ಸ್ಕೂಲಲ್ಲೇ ತೊಗೊಂಡೋಗಿ ಚಾಕುವಲ್ಲಿ ಇನ್ಯಾರಿಗೋ ಚುಚ್ಚೋದು, ಇನ್ನೇನೋ ಒಂದು ಅನಾಹುತ ಮಾಡೋದು, ತಾನೇ ಏನೋ ಮಾಡ್ಕೊಳ್ಳೋ ಅಂಥದ್ದು, ಇದು ಆಗ್ಬೋದು. ಬರೋ ದಿನಗಳಲ್ಲಿ ಇಂಥದ್ದು ಆಗಿದೆ, ಸಮಾಜದಲ್ಲಿ ಇಂಥದ್ದು ಸಾಕಷ್ಟು ಆಗಿದೆ. ಅದಕ್ಕೆ ಇಂಥದ್ದನ್ನು ಕಡಿಮೆ ಮಾಡಿ, ಅತ್ಯಂತ ಕಡಿಮೆ ಮಾಡಿ. ನೀವು ಸೆನ್ಸಿಬಲ್ ಇದ್ದೀರಾ. ನಿಮಗೆ ಯಾರೋ ಒಬ್ರು ಏನರೋ ರಕ್ತ ಹೀರ್ಕೊಂಡೆ ಜೀವನ ಮಾಡ್ತಿರಲ್ರೋ, ಮಾಂಸ ತಿನ್ಕೊಂಡೆ ಜೀವನ ಮಾಡ್ಬೇಕೇನ್ರೋ, ಅಲ್ಲಿ ಯಾವುದೋ ಕಡಿದ್ರು ಇಲ್ಲಿ ಯಾವುದೋ ಕೊಚ್ಚಿದ್ರು ಅನ್ನೋ ಕತೆ ದಿನನಿತ್ಯ ಹೇಳ್ಕೊಂಡು ನಿಮ್ಮ ಮನೇಲಿ ನೀವು ಸಂಭ್ರಮ, ಮದುವೆ, ಮುಂಜಿ, ಸೀಮಂತ, ನಾಮಕರಣ ಮಾಡ್ಕೊಂಡಿರ್ಬೇಕಾ ಅಂತ ಬೈದು ಹೇಳುವಷ್ಟು ನೀವು ದಡ್ರಲ್ಲ. ನಿಮಗೇನು ಗೊತ್ತಾ? ನಿಮ್ಮದು ಮೈಗಳ್ತನ, ಸೋಂಬೇರಿತನ. ನಿಮಗೇನು ಹೇಳಿ? ಕೂತ್ಕೊಂಡಲ್ಲಿ 10 ನಿಮಿಷ ಒಂದು ಕಥೆನ ಹೇಳ್ಕೊಂಡು ಹೋಗಬೇಕು, 10 ನಿಮಿಷದಲ್ಲಿ ನಿಮಗೆ ಕೆಲಸ ಆಗಬೇಕು, ಅದನ್ನು ಜನ ನೋಡಿ 1 ಲಕ್ಷ 2 ಲಕ್ಷ ಜನ ನೋಡಬೇಕು, ನಿಮಗೆ ಅಮೆರಿಕನ್ ಡಾಲರ್ ಬರಬೇಕು. ಬೇರೆಯವ್ರಿದಾರಲ್ಲ, ಒಂದಷ್ಟು ಜನ ಇದ್ದಾರೆ ನೋಡಿ, ಒಳ್ಳೊಳ್ಳೆ ಸೋಷಿಯಲ್ ಮೆಸೇಜ್ ಇರುವಂಥ ಕಂಟೆಂಟ್ ಹಾಕ್ತಾರೆ, ಯಾವುದೋ ಐತಿಹಾಸಿಕ ಸ್ಥಳಗಳನ್ನು ತೋರಿಸ್ಕೊಡ್ತಾರೆ, ಯಾರೋ ಅದ್ಭುತ ಸಾಧನೆ ಮಾಡಿದ ವ್ಯಕ್ತಿಗಳ ಜೀವನನ ಪರಿಚಯ ಮಾಡಿಕೊಡ್ತಾರೆ, ಇತಿಹಾಸವನ್ನು ಹೇಳ್ತಾರೆ, ರಾಜರುಗಳ ಕಥೆನ ಹೇಳ್ತಾರೆ. ಇವರೆಲ್ಲ ನಿಮಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 20-25 ಲಕ್ಷ ಸಬ್ಸ್ಕ್ರೈಬರ್ಸ್ ಇರುವಂಥವ್ರು. ಅವರು ಒಬ್ಬೊಬ್ಬರೇ ಕಥೆಗಳನ್ನು ಹೇಳ್ತಾರೆ. ಆದರೆ ನಿಮ್ಮ ಥರ ಯಾರನ್ನೋ ಒಬ್ಬನ್ನ ಬಡ್ಕಾಯಿಸಿ ಇನ್ಯಾರನ್ನೋ ಚುಚ್ಚೋ ಥರ, ಮತ್ತಾರನ್ನೋ ಕೊಚ್ಚೋ ಥರ, ಅವ್ರ ಮನೇಲಿ ಬಿದ್ದ ರಕ್ತ, ಇವ್ರ ಮನೇಲಿ ಹತ್ಕೊಂಡು ಬೆಂಕಿ, ಅಲ್ಲಿ ಯಾವುದೋ ಒಂದು ಆ್ಯಸಿಡ್ಡು, ಈ ಕಥೆನ ಹೇಳ್ಕೊಂಡು ನಿಮ್ಮ ಹೊಟ್ಟೆ ಹೊರಿತಾ ಇಲ್ಲ ಅವರು. ನೀವು ಯಾವ ಕಥೆ ಹೇಳ್ಕೊಂಡು ಹೊಟ್ಟೆ ಹೊರಿತಾ ಇದ್ದೀರ ಅಂದರೆ, ಇನ್ನೊಬ್ಬ ಸಾಯ್ಲಿ ನಾನು ಬದುಕೋಣ, ಮತ್ತೊಬ್ಬ ಹೆಂಗಾದರೂ ಅವನು ಕೊಲೆ ಆಗಲಿ ನಾನು ಆ ಕತೆ ಹೇಳ್ಕೊಂಡು ಬದುಕೋಣ. ನಿಮ್ಮದು ಒಂದು ಬಾಳೆನ್ರೋ. ಅದಕ್ಕೆ ಕೇಳಿದ್ದು ನಾನು ನಿಮಗೆ. ಈ ಥರ ಜನ ಹೇಳಿದ್ದನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಸಮರ್ಥನೆ ಮಾಡ್ಕೊಳ್ಳೋರಿದಿರಲ್ಲ ನೀವು 15 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರು, 10 ಲಕ್ಷ ಸಬ್ಸ್ಕ್ರೈಬರ್ಸ್ ಇರುವಂಥವ್ರು, 8 ಲಕ್ಷ ಇರೋರು, 7 ಲಕ್ಷ ಇರೋರು, ನೀವು ಒಂದು ಒಳ್ಳೆ ಕಥೆನ ಹೇಳಿದರೆ ಜನ ಕೇಳ್ತಾರೆ. ನೀವು ಕೆಟ್ಟದ್ದನ್ನು ಹೇಳಿ 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 ಅಭ್ಯಾಸ ಮಾಡಿಸಿದಿರ ಅಷ್ಟೇ, ಕೆಟ್ಟ ಚಟಾನ ಹಿಡಿಸಿದಿರ ಅವ್ರಿಗೆ. ಆ ಚಟ ಅಭ್ಯಾಸ ಆಗೋಗಿದೆ. ಒಂದು ಡ್ರಿಂಕ್ಸೋ ಸಿಗರೇಟೋ ಪದೇ ಪದೇ ಕೊಡ್ತಾ ಇದ್ರೆ ಅದೇ ಅಭ್ಯಾಸ ಆಗುತ್ತೆ. ಈ ಬೀದಿಲಿರೋ ನಾಯಿಗಳು ಯಾಕೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತಂದಾಗ ಒಂದು ಸ್ಟಡಿ ನಡೆದಾಗ ಡಾಕ್ಟರ್ಸ್ ಅದನ್ನು ತಿಳಿದು ಹೇಳ್ತಾರೆ ನೋಡಿ, ಅವರಿಗೆ ಈ ಬೀದಿಯಲ್ಲಿ ಅಂಗಡಿಗಳ ಅಕ್ಕಪಕ್ಕದ ಮಾಂಸ, ಮೀನಿನ ಅಂಗಡಿಗಳಲ್ಲಿ ಆ ಮಾಂಸವನ್ನು ತಗೊಂಡೋಗಿ ಎಸ್ದಿರ್ತಾರಲ್ಲ, ಆ ಹಸಿ ಮಾಂಸ ತಿಂದು 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 ಹಸಿ ಮಾಂಸದ ವಾಸನೆ ಹಿಡ್ಕೊಂಡಿರುತ್ತೆ, ರುಚಿ ಹಿಡ್ಕೊಂಡಿರುತ್ತೆ. ಹಾಗಾಗಿ ಮನುಷ್ಯನಿಗೂ ಕೂಡ ಹಸಿ ಮಾಂಸ ಇರುತ್ತಲ್ಲ, ಆ ಮಾಂಸಕ್ಕೆ ಅವು ಬಾಯಿ ಹಾಕ್ತವೆ, ಅಷ್ಟರ ಮಟ್ಟಿಗೆ ನರಭಕ್ಷಕ ಆಗಿರ್ತವೆ ಅಂತ. ಆ ಥರ ಆಗ್ಬಿಟ್ಟಿದ್ದೀರಾ ನೀವು. ಆ ಥರ ಜನರನ್ನ ಹಂಗೆ ರುಚಿ ಹಿಡಿಸ್ಬಿಟ್ಟಿದ್ದೀರಾ, ನಿಮಗೂ ರುಚಿ ಹಿಡ್ಕೊಂಡಿದೆ. ಹಾಗಾಗಿನೇ ಈ ರೀತಿ ಸ್ಟೋರಿಗಳು ಬರೋದು. ಸಮರ್ಥನೆ ಕೊಡ್ಬೋದು, ನಿಮ್ಮ ಫೋನನ್ನು ನಾನು ಎತ್ತಲ್ಲ. ನೀವು ಫೋನ್ ಮಾಡಿದರೆ 100 ಕತೆ ಹೇಳ್ತೀರಾ, ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೋತೀರಾ. ಆದರೆ ಒಳ್ಳೆತನ ಇರೋನು ಯಾರು, ಅಥವಾ ಸಮಾಜಕ್ಕೇನೋ ಒಳ್ಳೇದು ಮಾಡಬೇಕು ಅಂತಿರೋನು ಯಾರು ಸಮರ್ಥನೆ ಮಾಡ್ಕೊಳ್ಳಲ್ಲ. ಇನ್ನೊಂದು ಎಪಿಸೋಡಲ್ಲಿ ಕೂಡ ಈ ರೀತಿಯ ರಕ್ತ ಪಿಪಾಸುಗಳ, ಮತ್ತೊಬ್ಬರು ಮನೆ ರಕ್ತ ಮಾಂಸನ ತಿನ್ಕೊಂಡು ಜೀವನ ಮಾಡ್ತಾ ಇರೋರ ಕತೆಗಳನ್ನು ಬೇಕಾದ್ರೆ ಹೇಳ್ತೀನಿ. ಸೊ ನಿಮ್ಮ ಫೋನ್ಗಳು, ನಿಮ್ಮ ಒತ್ತಾಯ, ನಿಮ್ಮ ಒತ್ತಡಗಳನ್ನು ನಾನು ಕೇಳ್ಕೊಂಡಿಲ್ಲ, ಫೋನ್ ರಿಸೀವ್ ಮಾಡಿಲ್ಲ. ಯಾಕಂದರೆ ನೀವು ಸಮರ್ಥನೆ ಮಾಡ್ಕೋತೀರಾ ಅಂತ ಗೊತ್ತು. ಸಮರ್ಥನೆ ಮಾಡ್ಕೊಳ್ಳುವಷ್ಟು ದಡ್ರು ನೀವಲ್ಲ, ನೀವು ತುಂಬ ಬುದ್ಧಿವಂತರು. ನೀವು ಒಳ್ಳೆಯದನ್ನು ಮಾಡಿದರೆ ಸಮಾಜ ಒಳ್ಳೆಯದಾಗುತ್ತೆ. ಸೊ ಆ ಕಾರಣಕ್ಕೆ ನಮ್ಮ ಕಳಕಳಿಯಿಂದ ಹೇಳ್ತಾ ಇರೋದು. ಸೊ ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ, ಹಾಗಾಗಿ ಇದು ನಮಗನ್ಸಿದ್ದು. ತಪ್ಪನಿಸಿದರೆ ನೀವು ಕೂಡ ಅದಕ್ಕೆ ಪ್ರಶ್ನೆಗಳನ್ನು ಕೇಳಬಹುದು. ಈ ರೀತಿಯ ಮತ್ತಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.